ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಿಮ್ಮ ರೈಟ್ ಸೈಡ್ ಇರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಇವಾಗಲೇ ಗೊತ್ತಾಗಿರುತ್ತೆ ನಾವೇನು ಮಾಡಿದ್ದೀವಿ ಇವತ್ತು ರೆಸಿಪಿ ಅಂತ. ಸೊ ಉಪ್ಸಾರು, ಮುದ್ದೆ, ಅವರೆಕಾಳು ನುಗ್ಗೆ ಸೊಪ್ಪಿನ ಪಲ್ಯ, ಹಾಗೆ ಖಾರ, ಉಪ್ಸಾರು ಖಾರ. ಸೊ ತುಂಬ ಚೆನ್ನಾಗಿತ್ತು. ಅವರೆಕಾಳು ನುಗ್ಗೆ ಸೊಪ್ಪಿನ ಪಲ್ಯ ಅಂತೂ ತುಂಬ ಚೆನ್ನಾಗಿತ್ತು. ಖಾರ ಅಂತೂ ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು. ಸೊ ಅದೆಲ್ಲ ಹೇಗೆ ಮಾಡೋದು, ಏನೇನು ಹಾಕಬೇಕು ಅಂತ ಇವಾಗ ನೋಡೋಣ. ನಾವು ನುಗ್ಗೆ ಸೊಪ್ಪು ತಂದಿದ ತಕ್ಷಣವೇ ಅದೆಲೆಯೆಲ್ಲ ನಾವು ಬಿಡಿಸಿ ಇಟ್ಕೋಬೇಕು. ಎಳೆ ಕಡ್ಡಿಗಳಿದ್ರೆ ಓಕೆ, ಅದು ಬೆಂದಾದ್ಮೇಲೆ ಚೆನ್ನಾಗಿರುತ್ತೆ. ಸೊ ಅದನ್ನು ತೆಗಿಯೋದಿಲ್ಲ. ಬಲ್ತಿದ್ರೆ ಕಡ್ಡಿಗಳೆಲ್ಲ ತೆಗ್ದು ಈ ರೀತಿ ಇಟ್ಕೊಳ್ಳಿ. ನಾನು ಹಾಗೆ ಅವರೆಕಾಳು ತೊಗೊಂಡಿದ್ದೀನಿ. ಅವರೆಕಾಳು ಇಲ್ಲ ಅಂದರೂ ಹೆಸ್ರು ಕಾಳು ಇಲ್ಲ ಬೇಳೆಲ್ಲೂ ನಾವು ಮಾಡ್ಬೋದು. ಸೊ ನಾನಿಲ್ಲಿ ಅವರೆಕಾಳು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ನೀರು ಕಾಯ್ದಾದ್ಮೇಲೆ ಅವರೆಕಾಳು ಹಾಕಿ ನಾವು ಬೇಯಿಸ್ಕೊಳ್ಳೋಣ. ನೀವು ತಾಳ್ಮೆಯಿಂದ ನಾವು ಬೇಯಿಸ್ಕೊಳ್ತೀವಿ ಅಂದರೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿ, ಇಲ್ಲ ಅಂತ ಅಂದರೆ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸ್ಕೊಳ್ಳಿ. ಇವಾಗ ಸ್ವಲ್ಪ ಉಪ್ಪು ಹಾಕಿ ನಾವಿಲ್ಲಿ ಅವರೆಕಾಳನ್ನ ಬೇಯಕ್ಕೆ ಇಟ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ನಾವು ಇದು ಬೇಯ್ತಾ ಇರಲಿ. ಇವಾಗ ನಾವು ಉಪ್ಸಾರು ಖಾರಕ್ಕೆ ಏನೇನು ಬೇಕು ಅಂತ ನೋಡೋಣ. ಇವಾಗ ಇಲ್ಲಿ ನಾನು 12ರಿಂದ 13 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, 1 ಸ್ಪೂನ್ ಕಾಳು ಮೆಣಸು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವಾಗ ಹಸಿಮೆಣ್ಸಿಕಾಯಿ ಹುರ್ಕೊಳ್ಳೋಣ. ಎಣ್ಣೆ ಹಾಕಬಾರ್ದು, ಹಾಗೆ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ಉಪ್ಸಾರು ಖಾರ ಒಂದು ವಾರ ಆದ್ರೂ ಏನು ಹಾಳಾಗೋದಿಲ್ಲ. ಸೊ ನಾವು ಎಮರ್ಜೆನ್ಸಿಗೆ ಬೇಳೆ ಬೇಯಿಸ್ಕೊಂಡು ಆ ರಸಕ್ಕೆ ನಾವು ಉಪ್ಸಾರು ಖಾರನೂ ಹಾಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ. ಇವಾಗ ನಾವೇನು ತೊಗೊಂಡಿದ್ವಿ ಜೀರಿಗೆ ಮತ್ತು ಮೆಣಸು, ಅದನ್ನು ಇದಕ್ಕೆ ಹಾಕ್ಕೊಂಡು ನಾವು 1-2 ಸೆಕೆಂಡು ಹುರ್ಕೊಳ್ಳೋಣ. ಜೀರಿಗೆ ಮತ್ತು ಮೆಣಸನ್ನ ತುಂಬ ಹೊತ್ತು ಹುರ್ಕೊಳ್ಳೋಕೆ ಹೋಗ್ಬಿಡಿ, ಸೀದೋಗುತ್ತೆ. ಇವಾಗ ರುಬ್ಕೊಳ್ಳೋಕ್ಕೆ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ನಾವೇನೇನು ಹುರ್ಕೊಂಡಿದ್ವಿ ಜೀರಿಗೆ, ಮೆಣಸು, ಹಸಿಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೆಳ್ಳುಳ್ಳಿನೂ ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ. ನೋಡ್ತಿರ್ಬೋದು ಎಷ್ಟು ಗ್ರೀನಾಗಿ ಕಾಣ್ತಿದೆ ಅಲ್ವಾ, ಅಷ್ಟೇ ಸ್ಪೈಸಿಯಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಮೆಣಸು ಹಾಕಿರೋದ್ರಿಂದ ತುಂಬ ಸ್ಪೈಸಿಯಾಗಿರುತ್ತೆ. ಇಲ್ಲಿ ನಾನು ನುಗ್ಗೆ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ. ನಾವೇನು ಕಾಳು ಬೇಯೋಕೆ ಇಟ್ಕೊಂಡಿದ್ವಿ, ಇವಾಗ ನುಗ್ಗೆ ಸೊಪ್ಪನ್ನ ನಾವು ಅದಕ್ಕೆ ಹಾಕ್ಕೊಳ್ಳೋಣ. ನಾವು ಯಾವುದೇ ರೀತಿ ಸೊಪ್ಪು ತೊಗೊಂಡು ನಾವು ಮಾಡ್ಕೊಳ್ಳೋದಾದ್ರೂ ಸೊಪ್ಪನ್ನ ತುಂಬ ಹೊತ್ತು ಬೇಯಿಸ್ಕೊಳ್ಳೋಕೆ ಹೋಗ್ಬಾರ್ದು. 1-2 ಕುದಿ ಬಂದರೆ ಸಾಕು, ಸೊಪ್ಪು ಬೆಂದಿರುತ್ತೆ. ನಾವು ತುಂಬ ಹೊತ್ತು ಬೇಯಿಸ್ಕೊಂಡ್ರೆ ಏನಾಗುತ್ತೆ, ಸೊಪ್ಪೆಲ್ಲ ಸ್ಮ್ಯಾಶ್ ಆಗಿ ಅದು ತಿನ್ನೋಕ್ಕೆ ಚೆನ್ನಾಗಿರೋದು ಇಲ್ಲ. 1-2 ಕುದಿ ಬಂದರೆ ಸಾಕು. ನೋಡಿ ಇಷ್ಟಿದ್ರೆ ನೋಡಿ ಬಿಡಿ ಬಿಡಿಯಾಗಿರುತ್ತೆ ಸೊಪ್ಪೆಲ್ಲ, ತಿನ್ನೋಕ್ಕೂ ಸೊಪ್ಪು ಸಿಗುತ್ತೆ. ಇವಾಗ ನಾನು ಒಂದು ಅರ್ಧ ಹೋಳು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನಾವು ಇದ್ರ ಜೊತೆಗೆ ಕಾಯಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಕಾಯಲ್ಲಿರೋಂಥ ರಸ ಏನಿರುತ್ತೆ ಈ ನೀರಲ್ಲಿ ಬೇಯೋದ್ರಿಂದ ನಾವು ಉಪ್ಸಾರು ನೀರೇನಿರುತ್ತೆ ಆ ನೀರು ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ. ಸೊ ನಾವು ಇದಕ್ಕೇ ಕಾಯಿ ತುರಿ ಹಾಕ್ಕೊಂಡು 2 ನಿಮಿಷ ಕುದಿಸ್ಕೊಳ್ಳೋಣ. ಇಷ್ಟು ಬೆಂದರೆ ಸಾಕು ಸೊಪ್ಪು. ನಾವು ಒಗ್ಗರಣೆ ಹಾಕ್ಕೊಂಡಾಗ ಸೊಪ್ಪು ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ. ಸೊ ಇವಾಗ ಸೊಪ್ಪು ಕಾಳನ್ನ ನಾವು ಬಸ್ಕೊಳ್ಳೋಣ. ನುಗ್ಗೆ ಸೊಪ್ಪಿಗೆ ಹಸಿ ಅವರೆಕಾಳು ಹಾಗೆ ತೊಗರಿಕಾಳು ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ರುಚಿಯಾಗೂ ಇರುತ್ತೆ. ನುಗ್ಗೆ ಸೊಪ್ಪಿಗೆ ತಿಂತಾ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಕಾಳು ಒಗ್ಗರಣೆ ಆದಮೇಲಂತೂ ತುಂಬ ಚೆನ್ನಾಗಿರುತ್ತೆ. ಸೊಪ್ಪು ಕಾಳೆಲ್ಲ ಬಸ್ದಿಟ್ಕೊಂಡಾಗಿದೆ. ಇದ್ರ ನೀರು ನೋಡಿ ತೆಳು ಇರುತ್ತೆ, ಆದರೆ ಉಪ್ಸಾರು ಖಾರ ಹಾಕ್ಕೊಂಡು ತಿಂದಾಗ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ಸೊಪ್ಪು ಕಾಳಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಒಂದು 5ರಿಂದ 6 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸೊಪ್ಪು ಕಾಳು ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿಗಿಂತ ಒಣಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಸಾಸಿವೆ ಹಾಕ್ಕೊಳ್ತಾ ಇಲ್ಲ, ಬಟ್ ನಿಮಗೆ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ನಾನು ಸೊಪ್ಪು ಕಾಳಿಗೆಲ್ಲ ಸಾಸಿವೆ ಹಾಕ್ಕೊಳ್ಳೋದಿಲ್ಲ. ಇವಾಗ ಕರಿಬೇವು ಸೊಪ್ಪು ಜೊತೆಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಹೆಚ್ಚಿಟ್ಕೊಂಡಿದ್ವಿ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ
ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕೆಂದರೆ ಹಸಿ ಸ್ಮೆಲ್ ಹೋಗ್ಬೇಕಲ್ವ. ಸೊ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ 1 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾವು ಮೊದಲೇ ಸೊಪ್ಪು ಕಾಳಿಗೆ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀವಿ. ಸೊ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ. ಇವಾಗ ನಾವೇನು ಬಸ್ತಿಟ್ಕೊಂಡಿದ್ವಿ ಸೊಪ್ಪು ಕಾಳು ಅದೆಲ್ಲ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದಲ್ವಾ, ಮಿಕ್ಸ್ ಮಾಡ್ತಾನೆ ಸೊಪ್ಪು ಕಾಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊಪ್ಪು ಇಲ್ಲಿ ಯಾವುದೇ ರೀತಿ ತುಂಬ ಬೆಂದೂ ಇಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಸೊಪ್ಪು ಉದುದ್ರಾಗಿದೆ, ಅದೇ ರೀತಿ ಇರಬೇಕು. ತಿನ್ನೋಕ್ಕೂ ಸೊಪ್ಪಿನ ಟೇಸ್ಟ್ ನಮಗೆ ಸಿಗಬೇಕು. ತುಂಬ ಹೊತ್ತು ಬೇಯಿಸಿದ್ರೆ ಏನಾಗ್ಬಿಡುತ್ತೆ, ಎಲ್ಲ ಸ್ಮ್ಯಾಶ್ ಆಗಿ ಸೊಪ್ಪು ಒಂದು ಕಡೆ ಆಗುತ್ತೆ, ಕಾಳು ಒಂದು ಕಡೆ ಆಗುತ್ತೆ. ಸೊಪ್ಪು ಮತ್ತು ಕಾಳು ಎರಡೂ ಹೊಂದ್ಕೊಳ್ಳೋದೇ ಇಲ್ಲ. ಸೊ ನಾವು ಸ್ವಲ್ಪ 1-2 ನಿಮಿಷ ಕುದಿಸ್ಕೊಂಡ್ರೆ ನಾವು ಸೊಪ್ಪು ಯಾವುದೇ ಆಗಲಿ 1-2 ನಿಮಿಷ ಕುದಿದ್ರೆ ಸಾಕು, ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ನೋಡಿ ರೆಡಿ ಆಯಿತು ಸೊಪ್ಪು ಕಾಳಿನ ಪಲ್ಯ, ನೋಡ್ತಿರ್ಬೋದು. ಫೈನಲ್ ಸೊಪ್ಪು ಕಾಳಿನ ಒಗ್ಗರಣೆ ರೆಡಿ ಆಯಿತು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.